ದಾಂಡೇಲಿ ನಗರದ ಹಳಿಯಾಳ ರಸ್ತೆಯಲ್ಲಿ ಕರುವಿನ ಮೇಲೆ ಬೀದಿ ನಾಯಿಗಳಿಂದ ದಾಳಿ, ಸ್ಥಳೀಯರಿಂದ ರಕ್ಷಣೆ. ದಾಂಡೇಲಿ ನಗರದ ಹಳಿಯಾಳ ರಸ್ತೆಯಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಗಂಭೀರ ಗಾಯಗೊಂಡಿದ್ದ ಕರುವೊಂದನ್ನು ಸ್ಥಳೀಯರು ರಕ್ಷಿಸಿದ ಘಟನೆ ಇಂದು ಮಂಗಳವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ನಡೆದಿದೆ. ಹಳಿಯಾಳ ರಸ್ತೆಯ ರಸ್ತೆ ಬದಿಯಲ್ಲಿ ಒಂದೆರಡು ದಿನಗಳ ಹಿಂದೆ ಜನಿಸಿದ್ದ ಕರುವೊಂದು ತನ್ನ ತಾಯಿಗಾಗಿ ಗೋಗರೆಯುತ್ತಿತ್ತು. 8 ಬೀದಿ ನಾಯಿಗಳು ಕರುವಿನ ಮೇಲೆ ಈ ಸಂದರ್ಭದಲ್ಲಿ ದಾಳಿ ಮಾಡಿದೆ. ಕೂಡಲೇ ಸ್ಥಳೀಯರಾದ ಚೆನ್ನಬಸಪ್ಪ ಮುರುಗೋಡ್, ಬಾಬುಸಾಬ್ ಮುಲ್ಲನ್ನವರ್, ಜಿಲಾನಿ ಶೇಖ್ ಮತ್ತು ಮೆಹಬೂಬ್ ಕಾಕರ್ ಅವರು ಕರುವನ್ನು ರಕ್ಷಣೆ ಮಾಡಿದ್ದಾರೆ. ಬೀದಿ ನಾಯಿಗಳ ದಾಳಿಯಿಂದ ಕರು ಗಂಭೀರ ಗಾಯಗೊಂಡಿದೆ. ತಕ್ಷಣವೇ ದಾಂಡೇಲಿಯ ಪಶುವೈದ್ಯ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಯನ್ನು ಕೊಡಿಸಲಾಯಿತು. ಬೆಳಗ್ಗೆ ಇದು ಕರುವನ್ನು ನಾಯಿಗಳು ಸುಮಾರು ಒಂದು 8-10 ನಾಯಿಗಳು ಇದು ಬೆನ್ನು ಹತ್ತಿ ಈ ಕುದುಗಿಗಾಗಲಿ ಎಲ್ಲ ಕಡೆ ಕಡ್ದಿದ್ದಾವೆ. ಮತ್ತು ಇದು ಕರು ಸಂಬಂಧಪಟ್ಟರೆ ಯಾರಿದ್ದಾರೆ ಮತ್ತು ಆಕಳ ಯಾವ್ದು ಸ್ವಲ್ಪ ಬಂದು ಇದು ತೊಗೊಂಡು ಹೋಗ್ಬೇಕಂತ ವಿನಂತಿ. ಇನ್ನೊಂದು ಏನಂತಂದರೆ ಬಿಡಾಡಿ ದನಗಳು ಭಾಳ ಆಗಿದ್ದಾವೆ. ಇವಾಗ ನಾಯಿನೂ ಹಂಗಾಗಿದ್ದಾವೆ. ಬೆಳಗ್ಗೆ ಸ್ಕೂಲ್ ಹೋಗಬೇಕಾದ್ರೆ ಮಕ್ಕಳಿಗೆ ಅಂದರೆ ನಾಯಿಗಳು 7-8 ಇದ್ದರೂ ಮಕ್ಕಳು ದಾಟಿ ಹೋಗೋದಿಲ್ಲ. ಇದು ಪರಿಸ್ಥಿತಿ ಇವತ್ತು ನಾಯಿದು ಇದು ಆಕಳದಾಗಿದೆ. ನಾಳೆ ನಮ್ಮ ಮಕ್ಕಳಿಗೆ ಆಗಬಾರ್ದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಎಲ್ಲಿ ಆಯಿತು? ಇದು 3 ಹಳ್ಯಾಳ KEB ಹಳ್ಯಾಳ ರೋಡ್ 3 KEB ಹತ್ರ ರಸ್ತೆಯಲ್ಲಿ ಇದು ನಾಯಿ ತಿರ್ಗಾಡೋ ನಾಯಿಗಳು ಭಾಳ ಅದಾವೆ ಸರ್. ಬೀದಿ ನಾಯಿಗಳು ಅದ್ರ ನಾಯಿದು ಏನಾರು ಮಾಡ್ರಿ ಸರ್.